ಚುನಾವಣೆಯ ಫಲಿತಾಂಶದ ನಂತರ ಶ್ರೀಮಾನ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ತಿಳಿಲಾರದಂಥ ಪರಿಸ್ಥಿತಿಯೊಳಗೆ ಒದ್ದಾಡಕತ್ತ. ಸುಮಾರು 3 ತಿಂಗಳಿಂದ ದಾಖಲಾದ ಪ್ರಕರಣಕ್ಕೆ ಸರ್ವೋಚ್ಚ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರ ವಿರುದ್ಧ 3 ತಿಂಗಳ ಹಿಂದೆ ದಾಖಲಾದಂಥ ಒಂದು ಪ್ರಕರಣಕ್ಕೆ ಅರೆಸ್ಟ್ ವಾರೆಂಟನ್ನು ತರುವಂತಹ ದ್ವೇಷದ ರಾಜಕಾರಣವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡಿದೆ ಅಂತ ಹೇಳ್ತಾ ಇದನ್ನು ಕಟುವಾಗಿ ನಾನು ಖಂಡಿಸ್ತೇನೆ. ಸನ್ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸಾಹೇಬರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಹೆಣ್ಮಗಳಿಗೆ ಗಣ್ಯ ವ್ಯಕ್ತಿಗಳ ಮೇಲೆ, ಪ್ರಭಾವಿ ವ್ಯಕ್ತಿಗಳ ಮೇಲೆ ದೂರು ಕೊಡುವಂಥ ಒಂದು ಹವ್ಯಾಸ ಐತಿ. ಇದನ್ನು ಭಾಳ ಸೀರಿಯಸ್ ಆಗಿ ತಗೋಬೇಕಾದಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕಾಂಗ್ರೆಸ್ ಪಕ್ಷದ ಪ್ರಮುಖರಾದಂಥ ಗೃಹ ಸಚಿವರಾದಂಥ ಸನ್ಮಾನ್ಯ ಪರಮೇಶ್ವರ್ ಸಾಹೇಬರು ಹೇಳಿಕೆ ಕೊಟ್ಟಿದ್ದರು. ಅರೆಸ್ಟ್ ವಾರೆಂಟನ್ನು ತಗೊಂಡು ದ್ವೇಷದ ರಾಜಕಾರಣವನ್ನು ಮಾಡಿದರು. ನ್ಯಾಯಾಲಯದ ಮೇಲೆ ನಮಗೆ ವಿಶ್ವಾಸ ಐತೆ ಅಂತೇಳಿ ಇಷ್ಟು ಚೀಮಾರಿಯನ್ನು ಹಾಕಿಸಿಕೊಳ್ಳುವಂಥ ಹೀನಾಯ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡೈತಿ. ಇನ್ನಾದರೂ ಭ್ರಮೆಯೊಳಗಿಂದ ಅವರು ತೆಳಬರಬೇಕು.